ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸೇತುಬಂಧ 2026-27ರಲ್ಲಿ DSCRT ಅವರು ಕೊಟ್ಟಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳ ಆಧಾರದ ಮೇಲೆ ಒಂದು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ವ್ಯೂಸ್ ಬಂದರೆ ಇನ್ನೊಂದು ಕೂಡ ಹಾಕ್ತೀನಿ. ಆಲ್ರೆಡಿ 9th ನಾನು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು SS ಈ 3 ವಿಷಯದಲ್ಲಿ ಬಂದಿತ್ತು. ಇನ್ನು ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ಕೂಡ ಬೇಗನೆ ಲೈನಪ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಸಂತಾನೋತ್ಪತ್ತಿ ಎಂದರೇನು ಅಂತ ಕೇಳಿದ್ದಾರೆ. ಉತ್ತರ, ಜೀವಿಗಳು ಮರಿಗಳಿಗೆ ಜನ್ಮ ಕೊಡುವುದನ್ನು ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಅಂತ ಕರೀತಾರೆ. ಪ್ರಶ್ನೆ 2, ಕಪ್ಪೆಯ ಜೀವನ ಚಕ್ರದ ವಿವಿಧ ಹಂತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಹಂತ ಬರ್ತದೆ. ಮೊದಲನೇದು ಮೊಟ್ಟೆ, ಎರಡನೇದು ಗೊದಮೊಟ್ಟೆ, ಮೂರನೇದು ಲಾರ್ವಾ, ನಾಲ್ಕನೇದು ಪ್ರೌಢ ಕಪ್ಪೆ ಅಂತ ಇದು ಕಪ್ಪೆ ಜೀವನ ಚಕ್ರದ ಹಂತಗಳು. ಪ್ರಶ್ನೆ 4, ಕೆಳಗಿನವುಗಳನ್ನು ವಿದ್ಯುತ್ನ ವಾಹಕ ಮತ್ತು ವಿದ್ಯುತ್ನ ಅವಾಹಕ ವಸ್ತುಗಳಾಗಿ ವಿಂಗಡಿಸಿ ಬರೀರಿ ಅಂತ ಕೇಳಿದರೆ. ತಾಮ್ರ, ಕಬ್ಬಿಣ, ಗಾಜು ಮತ್ತು ಇದ್ದಿಲು. ಸೊ ಕೊಟ್ಟ ಆಯ್ಕೆಗಳಲ್ಲಿ ವಿದ್ಯುತ್ನ ವಾಹಕಗಳು ಅಂದರೆ ತಾಮ್ರ ಮತ್ತು ಕಬ್ಬಿಣ, ವಿದ್ಯುತ್ನ ಅವಾಹಕಗಳಂದರೆ ಗಾಜು ಮತ್ತು ಇದ್ದಿಲು ಅಂತ ಬರೆದ್ರೆ ಸಾಕು. ಇನ್ನು ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇದೆ. ನೋಡಿ, ಲೋಹಗಳು ಹೊಳಪನ್ನು ಹೊಂದಿದ್ದಾವೆ, ಸಾಮಾನ್ಯವಾಗಿ ಎಲ್ಲ ಆದರೆ ಅಲೋಹಗಳು ಕೆಲವೊಂದನ್ನು ಒಂದೆರಡನ್ನು ಬಿಟ್ಟು, ಅಯೋಡಿನ್ ಮತ್ತು ಗ್ರಾಫೈಟನ್ನು ಬಿಟ್ಟು ಅವು ಹೊಳಪನ್ನು ಹೊಂದಿಲ್ಲ ಅಂತ ಬರೀಬೋದು. ಎರಡನೇದು, ಲೋಹಗಳು ಶಾಖ ಮತ್ತು ವಿದ್ಯುತ್ನ ವಾಹಕಗಳಾಗಿದ್ದಾವೆ, ಬಟ್ ಅಲೋಹಗಳು ಶಾಖ ಮತ್ತು ವಿದ್ಯುತ್ನ ಅವಾಹಕಗಳು ಆಗಿದ್ದಾವೆ. ಇನ್ನು ಲೋಹಗಳನ್ನು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿದ್ದಾವೆ, ಬಟ್ ಅಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣಗಳನ್ನು ಹೊಂದಿಲ್ಲ ಅಂತ ಬರೆದ್ರೆ ಸಾಕು. ಪ್ರಶ್ನೆ 5, ವ್ಯಾಖ್ಯೆಗಳನ್ನು ಬರೀಬೇಕು. ಡೆಫಿನೇಷನ್. ಸೊ ಒಂದನೇದು ಬಲ ಇದೆ. ಬಲ ಅಂದರೆ ವಸ್ತುವಿನ ಮೇಲೆ ಉಂಟಾಗುವ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ನಾವೇನಂತೀವಿ? ಬಲ ಅಂತೀವಿ. ಇನ್ನು ಒತ್ತಡ ಅಂದರೆ ಒಂದು ಮೇಲ್ಮೈಯ ಪ್ರತಿ ಘಟಕದ ವಿಸ್ತೀರ್ಣದ ಮೇಲೆ ಲಂಬವಾಗಿ ಕಾರ್ಯನಿರ್ವಹಿಸುವ ಬಲಕ್ಕೆ ಒತ್ತಡ ಅಂತ ಕರೀತಾರೆ. ಪ್ರಶ್ನೆ 6, ದ್ರವಗಳು ಮತ್ತು ಅನಿಲಗಳು ಸಹ ಒತ್ತಡವನ್ನು ಉಂಟು ಮಾಡುತ್ತವೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ದ್ರವ ಮತ್ತು ಅನಿಲಗಳು ತಮ್ಮ ಪಾತ್ರೆಯ ಗೋಡೆಯ ಮೇಲೆ ಮತ್ತು ತಳಭಾಗದ ಮೇಲೆ ಬಲವನ್ನು ಪ್ರಯೋಗ ಮಾಡ್ತವೆ. ಹಾಗಾದರೆ ಇಲ್ಲಿ ಕೂಡ ಒತ್ತಡವನ್ನು ಉಂಟು ಮಾಡ್ತವೆ. ಉದಾಹರಣೆ ಹೇಳ್ಬೋದು, ನೀರಿನ ಟ್ಯಾಂಕ್ನ ತಳಭಾಗದಲ್ಲಿ ನೀರಿನ ಒತ್ತಡ ಹೆಚ್ಚೇ ಇರ್ತದೆ. ಸೈಕಲ್ ಟೈರ್ಗಳಲ್ಲಿ ತುಂಬಿದ ಗಾಳಿಯು ಟೈರ್ನ ಗೋಡೆಗಳ ಮೇಲೆ ಒತ್ತಡವನ್ನು ಉಂಟು ಮಾಡ್ತದೆ. ಸ್ಟ್ರಾದ ಮೂಲಕ ಪಾನೀಯವನ್ನು ಕುಡಿಯುವಾಗ ವಾಯು ಒತ್ತಡದ ಕಾರಣದಿಂದ ಸಾಧ್ಯವಾಗ್ತದೆ. ಆದ್ದರಿಂದ ಈ ದ್ರವ ಮತ್ತು ಅನಿಲಗಳು ಸಹ ಎಲ್ಲ ದಿಕ್ಕುಗಳಲ್ಲಿ ಒತ್ತಡವನ್ನು ಉಂಟು ಮಾಡ್ತವೆ ಅನ್ನೋದನ್ನು ಬರೀಬಹುದಿತ್ತು. ಪ್ರಶ್ನೆ 7, ಪ್ರತಿಫಲನದ ನಿಯಮಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಲಂಬರೇಖೆ ಒಂದೇ ಸಮತಲದಲ್ಲಿ ಇರ್ತವೆ. ಸೆಕೆಂಡ್ ಒನ್, ಪತನ ಕೋನ ಮತ್ತು ಪ್ರತಿಫಲನ ಕೋನ ಪರಸ್ಪರ ಸಮವಾಗಿರ್ತವೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 8, ಶಬ್ದ ಹೇಗೆ ಉತ್ಪತ್ತಿ ಆಗ್ತದೆ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಯಾವುದೇ ವಸ್ತು ಕಂಪಿಸಿದಾಗ ಶಬ್ದ ಉತ್ಪತ್ತಿ ಆಗ್ತದೆ. ವಸ್ತುವಿನ ಕಂಪನಗಳಿಂದ ಸುತ್ತಲಿನ ಮಾಧ್ಯಮದ ಕಣಗಳು ಕಂಪಿಸಿ ಶಬ್ದ ತರಂಗಗಳನ್ನು ಉಂಟು ಮಾಡ್ತವೆ. ಈ ತರಂಗಗಳು ನಮ್ಮ ಕಿವಿಗೆ ತಲುಪಿದಾಗ ನಾವು ಶಬ್ದವನ್ನು ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಗಂಟೆ ಹೊಡೆದಾಗ ಅದು ಕಂಪಿಸಿ ಶಬ್ದ ಉಂಟು ಮಾಡ್ತದೆ. ಗಿಟಾರ್ ತಂತಿ ಮೀಟಿದಾಗ ತಂತಿಯ ಕಂಪನದಿಂದ ಶಬ್ದ ಉಂಟಾಗ್ತದೆ. ಮಾನವನ ಧ್ವನಿಯ ಸ್ವರತಂತುಗಳ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ್ತದೆ ಅಂತ ಬರಿಬೋದು. ಇನ್ನು ಕೃಷಿ ಉಪಕರಣವಾದ ಎಡೆಕುಂಟೆಯ ಚಿತ್ರವನ್ನು ತೆಗೆದಾಗ ಕೇಳಿದ್ದಾರೆ. ಸೊ ಈ ಥರ ಎಡೆಕುಂಟೆ ಚಿತ್ರವನ್ನು ಬಿಡಿಸಬೇಕು, ಪ್ರಾಕ್ಟೀಸ್ ಮಾಡಿ. ಸೊ ಲಾಸ್ಟ್ ನೈಟ್ರೋಜನ್ ಚಕ್ರವನ್ನು ಸಹಿತನೂ ಕೂಡ ಕೇಳಿದ್ದಾರೆ. ಇದು ವಾಯುಮಂಡಲದಲ್ಲಿ ನೈಟ್ರೋಜನ್. ಸೊ ಇದು ಮಲ ಮತ್ತು ಮೂತ್ರಾವಶೇಷಗಳು, ಅಮೆಲ್ಸೀಕರಣ, ಅಮೋನಿಯಾ, ನೈಟ್ರೇಟ್, ಇದು ನೈಟ್ರೇಟ್, ಡಿನೈಟ್ರೀಕರಣ, ಸಸ್ಯಗಳಿದ್ದಾವೆ, ವಿಘಟನ ಕಾರ್ಯಗಳು ಇದ್ದಾವೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿಯೂ ಕೂಡ ನೈಟ್ರೋಜನ್ ಚಕ್ರ, ಸಾರಜನಕ ಚಕ್ರ ಅಂತ ಇರ್ತದೆ. ಅದನ್ನು ಕೂಡ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಷ್ಟೊಂದು 9th ಇರ್ತಕ್ಕಂಥ ವಿಜ್ಞಾನದ ಒಂದು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಗೆ ಯೂಸ್ ಆಗ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ಹಾಕಿದ್ದೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.